ಜನರೇ, ನಾಳೆ ಮನೆ ಬಿಟ್ಟು ಎಲ್ಲೂ ಹೋಗಬೇಡಿ. ರಸ್ತೆಗೆ ಬಿಎಂಟಿಸಿ ಬಸ್ ಕೂಡ ಇಳಿಯೋದಿಲ್ಲ, ಕೆಎಸ್ಆರ್ಟಿಸಿ ಕೂಡ ಸಿಗೋದಿಲ್ಲ. ಅಪ್ಪಿತಪ್ಪಿ ರಸ್ತೆಗೆ ಬಂದರೂ ವಾಪಸ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗೂ ಕೂಡ ನೀವು ವಾಪಸ್ ಹೋಗಬೇಕು ಅಂತಂದ್ರೆ ಆಟೋವನ್ನ ಹಿಡಿಬೇಕಾಗತ್ತೆ. ಗೊತ್ತಿದೆ, ಯಾವಾಗಲೂ ಕೂಡ ಈ ರೀತಿಯಾದಂತಹ ಸಂದರ್ಭದಲ್ಲಿ ಆಟೋ ಯಾವ ರೀತಿಯಾಗಿ ಸಿಗುತ್ತೆ ಮತ್ತೆ ದರ ಯಾವ ರೀತಿಯಾಗಿರುತ್ತೆ ಅನ್ನೋದು ಅರ್ಧ ದಾರಿಯಲ್ಲೇ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾಳೆ ಸರ್ಕಾರದ ವಿರುದ್ಧ ಸಾರಿಗೆ ಚಾಲಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವಿವಿಧ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ನಾಳೆಯಿಂದ ಮುಷ್ಕರವನ್ನ ಕೈಗೊಳ್ಳಲಾಗುತ್ತೆ. ಬಹುತೇಕ ಇವತ್ತು ಮಧ್ಯರಾತ್ರಿಯಿಂದಲೇ ಬಂದ್ ಆಗುವ ಸಾಧ್ಯತೆ ಇದೆ. ರಾತ್ರಿಯಿಂದಲೇ ಡಿಪೋದಿಂದ ಹೊರಗೆ ಬರೋದಿಲ್ಲ 4 ನಿಗಮದ ಬಸ್ಗಳು. ಹಾಗಿದ್ರೆ ಬೇಡಿಕೆಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಣಾಳಿಕೆಯಲ್ಲಿ ಇವರು ಹೇಳಿದ್ರಲ್ಲ 7ನೇ ವೇತನ ಆಯೋಗ ಜಾರಿ ಮಾಡ್ತೇವೆ ಅಂತ ಹೇಳಿ, ಅದನ್ನ ನೀವು ಜಾರಿ ಮಾಡಬೇಕು. 38 ತಿಂಗಳ ಅರಿಯರ್ಸ್ ಬಿಡುಗಡೆ ಮಾಡಬೇಕು. ಬಟ್ ಅದು ಕಷ್ಟ ಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಅರಿಯರ್ಸ್ ಬಿಡುಗಡೆ ಮಾಡೋದು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಸಂಘಟನೆಯ ಉದ್ದೇಶಕ್ಕಾಗಿ ಕಾರ್ಮಿಕ ಸಂಘಟನೆಗಳ ಚುನಾವಣೆಯನ್ನ ನಡೆಸಬೇಕು. ಮುಷ್ಕರದಲ್ಲಿ ಭಾಗಿಯಾಗಿದ್ದ ನೌಕರರ ವಜಾ ಆದೇಶವನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಟ್ಟಿದ್ದಾರೆ. 2020 ಮತ್ತು 2021ರಲ್ಲಿ ಮುಷ್ಕರವನ್ನ ನಡೆಸಿದಂತಹ ನೌಕರರನ್ನ ವಜಾ ಮಾಡಿದ್ರಲ್ಲ, ಅದನ್ನ ವಾಪಸ್ ಪಡಿಬೇಕು. ನೋಡಿ, 2021ರಲ್ಲಿ 4 ದಿನಗಳ ಕಾಲ ಮುಷ್ಕರವನ್ನ ನಡೆಸಿದ್ರು. ಆಗ ಯಾವ ರೀತಿಯಾದಂತಹ ತೊಂದರೆಗಳಾಗಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಬಟ್ ಆದ್ರೆ ನೌಕರರ ಕುಟುಂಬಸ್ಥರ ಮೇಲಿನ ಸುಳ್ಳು ಕೇಸ್ಗಳು ಏನು ಹಾಕಿದ್ರಲ್ಲ, ಅದನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಬೇಡಿಕೆಗಳನ್ನ ಇದೀಗ ಇಟ್ಟಿದ್ದಾರೆ. ಹಾಗಿದ್ರೆ ಸಾರಿಗೆ ಆಯುಕ್ತರ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಐಟಿ ವಲಯಕ್ಕೆ ವರ್ಕ್ ಫ್ರಮ್ ಹೋಮ್ ಕೊಡೋದು. ಮೊದಲಿನಿಂದಲೂ ಕೂಡ ಯಾವಾಗ ಕೋವಿಡ್ ಬಂತೋ ಆ ಸಂದರ್ಭದಿಂದಲೂ ಕೂಡ ಐಟಿ ವಲಯ ಯಾವ್ಯಾವಾಗ ಸಮಯ ಸಿಗುತ್ತೋ ಆಗೆಲ್ಲವೂ ಕೂಡ ವರ್ಕ್ ಫ್ರಮ್ ಹೋಮ್ ಅನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಈಗ ಪತ್ರವನ್ನು ಕೂಡ ಬರೆಯಲಾಗಿದೆ. ಮತ್ತೆ ಶಾಲಾ ಮಕ್ಕಳಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಳೋದು, ಅದು ಯಾವ ರೀತಿಯಾದ ಬೇರೆ ವ್ಯವಸ್ಥೆಯನ್ನ ಮಾಡುತ್ತೆ ಸರ್ಕಾರ ಅನ್ನೋದು ಕಾದು ನೋಡಬೇಕಾಗಿದೆ. ಹಾಲಿ ಸಂಚರಿಸ್ತಾ ಇರುವಂತಹ ಮೆಟ್ರೋ ರೈಲುಗಳ ಸಂಚಾರವನ್ನ ಹೆಚ್ಚಿಸೋದು. ಪೀಕ್ ಅವರ್ಸ್ ಅಲ್ಲಿ 5 ನಿಮಿಷಕ್ಕೂ ಈ ಮೆಟ್ರೋ ರೈಲು ಸಂಚಾರ ಸಿಗುತ್ತೆ. ನಾರ್ಮಲ್ ಅವರ್ಸ್ ಅಲ್ಲಿ 10 ನಿಮಿಷಕ್ಕೊಮ್ಮೆ ಬರುತ್ತೆ. ಬಟ್ ರೈಲಲ್ಲಿ ಹೆಚ್ಚು ಸೇವೆಯನ್ನ ನೀಡಬೇಕು ಅನ್ನೋದು ಕೂಡ ಒಂದು ಕಡೆ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಮತ್ತೆ ನಾರ್ಮಲ್ ಆಗಿ ಈ ರೈಲು ಸಂಚಾರವನ್ನ ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಗಳಾಗ್ತಾ ಇದೆ. ಪತ್ರದಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಲಾಗಿದೆ. ಆಯಾ ಜಿಲ್ಲೆಗಳಲ್ಲಿ ಸುಗಮ ಸಂಚಾರಕ್ಕೆ ಜಿಲ್ಲಾಧಿಕಾರಿ ಮತ್ತೆ ಎಸ್ಪಿ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಸಭೆ ವಿಫಲವಾದರೆ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ. ಅದಕ್ಕೆ ನೋಡಿ, ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸರ್ಕಾರಿ ಬಸ್ಗಳು ಓಡಾಟ ಮಾಡುವುದಿಲ್ಲ. ಇನ್ ಕೇಸ್ ಸಿಎಂ ಸಿದ್ದರಾಮಯ್ಯನವರ ಜೊತೆ ಸಭೆ ವಿಫಲವಾದರೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಸಂಘಟನೆ, ಬಸ್ ಓಡಿಸ್ತೀವಿ ಅಂತಲೇ ಒಂದು ಸಂಘಟನೆ, ಮತ್ತೊಂದು ಸಂಘಟನೆ ಹೇಳ್ತಾ ಇದೆ ನಾವು ಬಸ್ಸನ್ನು ಓಡಿಸೋದಿಲ್ಲ, ರಸ್ತೆಗೆ ನಾವು ಇಳಿಯೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅವರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ರಸ್ತೆಗೆ ಇಳಿಯಲಿವೆ ಎಲೆಕ್ಟ್ರಿಕ್ ಬಸ್ಗಳು. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲೆಕ್ಟ್ರಿಕ್ ಬಸ್ ಚಾಲಕರು ಅವರು ಬಂದೇ ಬರ್ತಾರೆ, ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು. ನಗರದಲ್ಲಿ ಸಂಚಾರ ಮಾಡಲಿವೆ ಖಾಸಗಿ ಬಸ್ಗಳು ಕೂಡ. ಬಟ್ ಎಷ್ಟು ಅಂತ ಒದಗಿಸೋದಕ್ಕೆ ಸಾಧ್ಯ ಖಾಸಗಿ ಬಸ್ಗಳನ್ನು ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಶಕ್ತಿ ಯೋಜನೆ ಜಾರಿಯಲ್ಲಿದೆ. ಶಕ್ತಿ ಯೋಜನೆಗೂ ಕೂಡ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಸ್ಗಳನ್ನು ಬಳಕೆ ಮಾಡಿಕೊಂಡ್ರೆ ಮಹಿಳೆಯರೆಲ್ಲರೂ ಕೂಡ ಖಾಸಗಿ ಬಸ್ಗೆ ಹಣವನ್ನು ಕೊಟ್ಟು ಹೋಗಬೇಕಾಗತ್ತೆ. ಸೊ ಹಾಗಾಗಿ ಖಾಸಗಿ ಬಸ್ಗಳು ಎಷ್ಟರ ಮಟ್ಟಿಗೆ ಕರ್ತವ್ಯವನ್ನು ನಿರ್ವಹಿಸುತ್ತವೆ ಅನ್ನೋದು ಒಂದು ಕಡೆ ಪ್ರಶ್ನಾರ್ಥಕ. ಟೆಂಪೋ ಟ್ರಾವೆಲರ್ಗಳು ರಸ್ತೆ ಮೇಲೆ ಓಡಾಡಲಿಕ್ಕಿವೆ. ಕಾರ್ಯಾಚರಿಸಲಿರುವಂತಹ ಪ್ರತಿ ಬಸ್ಗೂ ಭದ್ರತೆ ಕೂಡ ಒದಗಿಸಲಾಗುತ್ತೆ. ನಾಳೆ ರಾಜ್ಯದಾದ್ಯಂತ ಸರ್ಕಾರಿ ಬಸ್ಸುಗಳು ಓಡಾಡೋದಿಲ್ಲ. ಅದಕ್ಕೆ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರಕ್ಕೆ ಸವಾಲೊಡ್ಡಿ ಈಗಾಗಲೇ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ದಾರೆ. ಒಂದೆಡೆ ಸರ್ಕಾರ ಮನವೊಲಿಸುವಂತಹ ಕೆಲಸಕ್ಕೆ ಇವತ್ತು ಮುಂದಾಗಿದೆ. ಹಾಗಿದ್ರೆ
ಸರ್ಕಾರದ ನಡೆ ಏನು, ಈ ಪ್ರತಿಭಟನೆ ಹೇಗಿರುತ್ತೆ ಅಂತ ಹೇಳಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾಯ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ಮುಷ್ಕರಕ್ಕೆ ಕರೆ ನೀಡಿದ್ದೀರಾ, CM ಇವತ್ತು ನಿಮ್ಮನ್ನು ಕರೆದಿದ್ದಾರೆ, ನಿಮ್ಮ ನಿಲುವುಗಳೇನು ಅಂತ? ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ನಮ್ಮ ಬೇಡಿಕೆಗಳೇನಿದೆ ಅದನ್ನು ಅವರು ಇತ್ಯರ್ಥ ಮಾಡಬೇಕು ಅಂತ. ಉದಾಹರಣೆಗೆ, ಹಿಂದಿನ ವೇತನ ಒಪ್ಪಂದ ಆಯಿತು, 15% ಜಾಸ್ತಿ ಕೊಟ್ಟರು ಬೊಮ್ಮಾಯಿ ಸರ್ಕಾರ. ಅದರದ್ದು 38 ತಿಂಗಳ ಅರಿಯರ್ಸ್ ಇದೆ. ಆ ಹಣ 1800 ಕೋಟಿ ರೂಪಾಯಿ ಆಗುತ್ತೆ. ಅದನ್ನು ಸರ್ಕಾರವೇ ಕೊಡಬೇಕು. ಫೇರ್ ಹೈಕ್ ಕೇಳಿದ್ವಿ, ಪ್ರಯಾಣ ದರದ ಹೆಚ್ಚಳನ ಸರ್ಕಾರ ಕೊಟ್ಟು ನಾವು ಇಮಿಡಿಯೇಟಾಗಿ ಮಾತುಕತೆ ಮಾಡಿ ಸೆಟ್ಲ್ ಮಾಡ್ತೀವಿ ಅಂತ ಹೇಳಿದರು. ಅದರಿಂದ ಸುಮಾರು 17 ತಿಂಗಳಾದ ಮೇಲೆ ಮುಖ್ಯಮಂತ್ರಿಯವರು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಕರೆದವರು ನಿಮಗೇನು ಕೊಡಬೇಕಾದಿಲ್ಲ ಅಂತ ಇಪ್ಪರಲಾಗ ಹೊಡೆದ್ರು. ಇದು ಆಕ್ರೋಶ ತಂದಿದೆ ಜನಗಳಲ್ಲಿ. ಆದ್ದರಿಂದ ನಾವು 15 ಜುಲೈ ಸ್ಟ್ರೈಕ್ ನೋಟಿಸ್ ಕೊಟ್ವಿ. ಸ್ಟ್ರೈಕ್ ನಾಳೆ ಎನ್ನುವಾಗ ಇವತ್ತು ಕರಿಬೇಡಿ ಅಂತಲೂ ನಾವು ಹೇಳಿದ್ವಿ, ಆದರೆ ಕರೆದಿದ್ದಾರೆ. ಸರ್, ಈಗ ಪ್ರಮುಖವಾಗಿ ನೀವು ಹೇಳಿದ್ರಿ ಸ್ಟ್ರೈಕ್ ನಾಳೆ ಇರುವಾಗ ಇವತ್ತು ಕರಿಬೇಡಿ ಅಂತ. ಇವತ್ತು ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರ? ನೀವು ನಿಮ್ಮ ಒಂದು ಸ್ಟ್ಯಾಂಡ್ ಏನಿದೆ ಅದಕ್ಕೆ ಬದ್ಧರಾಗಿರ್ತೀರ? ಇವಾಗ ಸರ್, ಇವಾಗ ಸ್ಟ್ರೈಕ್ ಮಾಡಿ ಜನಗಳಿಗೆ ಅಥವಾ ಎಂಪ್ಲಾಯೀಸ್ಗೆ ತೊಂದರೆ ಕೊಡಬೇಕು ಅನ್ನೋದಲ್ಲ, ಇಡೀ ಸಮಾಜಕ್ಕೆ ತೊಂದರೆ ಆಗುತ್ತೆ ಇದರಿಂದ. ನಾವಿರೋದು ದಿವಸ 1 ಕೋಟಿ ಜನರನ್ನು ಸಾಗಿಸ್ತಾ ಇದ್ದೀವಿ ಒಂದು ಕಡೆಯಿಂದ ಒಂದು ಕಡೆಗೆ. ಅದರಲ್ಲಿ 60% ಹೆಣ್ಣುಮಕ್ಕಳು ಓಡಾಡ್ತಾರೆ. ಇವರ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಆದ್ದರಿಂದ ನಾವು ಜನಗಳಿಗಾಗಲಿ ವರ್ಕರ್ಸ್ಗಾಗಲಿ ಯಾರಿಗೆ ತೊಂದರೆ ಕೊಡಬೇಕು ಅಂತಲ್ಲ, 17 ತಿಂಗಳಿಂದ ಹೇಳ್ಕೊಂಡು ಬಂದು ಸೆಟ್ಲ್ ಮಾಡ್ತೀವಿ ಅಂತ. ಕೊನೆಗೆ ಏನು ನೀವು ಕೊಡಬೇಕಾದಿಲ್ಲ ಅಂದರೆ ನಾವೇನು ಮಾಡೋದು? ಸ್ಟ್ರೈಕ್ ಒಂದೇ ದಾರಿ. ಆದ್ದರಿಂದ ಸರ್ಕಾರ ಅದರ ನಿಲುವಲ್ಲಿ ಬದಲಾವಣೆ ಮಾಡಿಕೊಂಡು ನಮ್ಮ ಬೇಡಿಕೆಗಳನ್ನ ಇತ್ಯರ್ಥ ಮಾಡಿದರೆ ಸ್ಟ್ರೈಕ್ ಆಗೋಲ್ಲ. ಇಲ್ಲದೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ರಾಜ್ಯಾದ್ಯಂತ ಸ್ಟ್ರೈಕ್ ಆಗುತ್ತೆ. ಅದರಿಂದ ಸ್ಟ್ರೈಕ್ ತಪ್ಪಿಸೋದು ಸರ್ಕಾರದ ಕೈಲಿದೆ. ಅವರೇನು ಮಾಡ್ತಿದ್ದಾರೆ? ಮಾತಾಡ್ತೀವಿ, ಆ್ಯಕ್ಷನ್ ತಗೊಳ್ತೀವಿ, ಶಿಸ್ತಿನ ಕ್ರಮ, ಖಾಸಗಿ ಮಾಲೀಕರಿಂದ ಬಸ್ ಹಾಕಿಸ್ತೀವಿ, ಎಲ್ಲ DC ಗಳಿಗೂ ಹೇಳಿಬಿಟ್ಟಿದ್ದೀವಿ. ಇದೆಲ್ಲ ಹೆದರಿಕೆಗೆಲ್ಲ ಹಾಕ್ತೀವಿ. ಗೋಡು ಬೆದರಿಕೆಗೆ ಯಾರೂ ಹೆದರೋದಿಲ್ಲ. ನಾವು ನೀವು ಪ್ರೈವೇಟ್ನವ್ರನ್ನ ನಡೆಸಬೇಡಿ ನಾವೇನು ಹೇಳಿಲ್ಲ. ಎತ್ತಲಾದರೂ ಹಾಳು ಬಿದ್ದೋಗಿ ನಾವು ಬಸ್ ನಡೆಸಲ್ಲ. ಇದು ನಮ್ಮ ನಿಲುವು. ಇನ್ನು ನಾಳೆ ಬೆಂಗಳೂರಿನಲ್ಲಿ ಸ್ಟ್ರೈಕು ನಡೆಯೋ ಸನ್ನಿವೇಶ ಬಂದರೆ, ಅಂದರೆ ಮುಖ್ಯಮಂತ್ರಿಗಳ ಸಭೆ ಇವತ್ತೇನೂ ಆಗದಿದ್ದರೆ ಸ್ಟ್ರೈಕ್ ಆಗುತ್ತೆ, ಎಲ್ಲರೂ ಮನೆಯಲ್ಲಿದ್ದು TV ನೋಡ್ತೀರಿ ಅಂತ ನಾವು ಹೇಳಿದ್ದೀವಿ. ನಾಳೆ ಯಾವ ರ್ಯಾಲಿನೂ ಇರಲ್ಲ. ಹೋಮ್ ಇದ್ದಾಗೆ ಪ್ರೊಟೆಸ್ಟ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ? ಹೇಗೆ ಪ್ರೊಟೆಸ್ಟ್ ಫ್ರಮ್ ಹೋಮ್ ಅಲ್ಲ, ಸ್ಟ್ರೈಕ್. ಬಸ್ ಹೊರಗಡೆ ಬರೋಲ್ಲ. ನಮ್ಮ ಉದ್ದೇಶ ಏನೋ ಬಂದು ಧಿಕ್ಕಾರಕ್ಕೆ ಹೋಗಲ್ಲ, ಬಸ್ ಹೊರಗಡೆ ಬರೋಲ್ಲ. ನಮ್ಮ ಶಕ್ತಿ ಇರೋದು ಬಸ್ ನಡೆಸೋದ್ರಲ್ಲಿ. ಬಸ್ನೇ ನಿಲ್ಲಿಸಿದ್ರೆ ದಟ್ಸ್ ಆಲ್. ಆ್ಯಂಡ್ ಮಿನಿಟ್ ಟು ಮಿನಿಟ್ ನೀವು TV ಸುದ್ದಿ ಕೊಡ್ತೀರಾ. TV ನೋಡ್ಕೊಂಡು ಕಾಫಿ ಕುಡ್ಕೊಂಡಿದ್ರೆ ಮನೇಲಿ ಅಂತ ಹೇಳ್ತೀವಿ, ಆರಾಮಾಗಿರ್ತಾರೆ. 15 ದಿನ ನಂತರ ವೆಚ್ಚ ಮಾಡ್ತೀವಿ, ರ್ಯಾಲಿಗಳು ಮಾಡೋದಿಲ್ಲ. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಬಸ್ಸನ್ನು ನಿಲ್ಲಿಸಿವಿ. ಇವತ್ತು ಸಮರ್ಪಕವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ನಾಳೆಯಿಂದ ಬಸ್ಸುಗಳು ಸ್ತಬ್ಧ ಆಗುವುದಂತೂ ಖಂಡಿತ ಅಂತ ಹೇಳ್ತಾ ಇರುವಂಥ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.